ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್ ಇವತ್ತು ರಾಘವೇಂದ್ರ ಸ್ವಾಮಿಯವ್ರದ್ದು 354ನೇ ವರ್ಷದ ಆರಾಧನೆ ಇತ್ತು. ನಾನು ಗೌಡ್ರು ಹಾಗೆ ಮಠಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಊರಿಗೆ ಹೋಗ್ತಿದ್ವಿ. ವರಮಹಾಲಕ್ಷ್ಮಿ ಆಗಿತ್ತಲ್ಲ, ಸೊ ನಮ್ಮ ಅತ್ತೆ ನಮ್ಮ ಮಾವಂಗೆಲ್ಲ ತಿಂಡಿ ಎಲ್ಲ ಕೊಟ್ಟು ಹಾಗೆ ಅವ್ರನ್ನ ನೋಡಿಕೊಂಡು ಹಾಗೆ ನಮ್ಮ ಮಾವ ತೋಟ ಎಲ್ಲ ಉಳಿಸಿದ್ದೀನಿ ಅಂತಂದರು. ಹಾಗೆ ತೋಟ ನೋಡ್ಕೊಂಡು ನಮಗೂ ಸ್ವಲ್ಪ ರಾಗಿ ಕಾಯಿ ಎಲ್ಲ ಬೇಕಿತ್ತು. ಹಾಗೆ ಅವ್ರನ್ನೂ ಮಾತಾಡ್ಸ್ಕೊಳಂಗಾಗುತ್ತೆ, ತೋಟನೂ ನೋಡ್ಕೊಂಡಂಗೆ ಆಗುತ್ತೆ ಅಂತ ಊರಿಗೆ ಹೋಗ್ತಿದ್ವಿ. ಬನ್ನಿ ಇವತ್ತು ನಮ್ಮ ತೋಟ ಎಲ್ಲ ನಿಮಗೆ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಬನ್ನಿ, ಲೆಟ್ಸ್ ಗೋ ಗಾಯ್ಸ್. ನಾವು ಊರಿಗೆ ಬಂದಿದ್ದು, ಇಲ್ಲೇ ಹೊಲ ಎಲ್ಲ ಉಳಿಸಿದ್ದೀನಿ ಅಂದರೆ ನೋಡೋಕ್ಕೆ ಅಂತ ತೋಟ ಹತ್ರ ಹೋಗ್ತಾಯಿದ್ದೋ. ಹಂಗೆ ಎಳ್ಳೀರು ಕುಡ್ಕೊಬರೋಣ ಅಂತ ಜಾವಣ ತೊಗೊಂಡು ಹೋಗ್ತವ್ರೆ. ನಾನು ಹಿಂದೆಗಡೆ ಮಚ್ಚಿಡ್ಕೊಂಡು ಹೋಗ್ತಾಯಿದ್ದೀನಿ. ಗಣೇಶನ ಟೆಂಪಲ್ ಇದು. ಬನ್ನಿ ನೋಡುವ ನಮ್ಮ ತೋಟನ ಹೆಂಗೆ ಉಳಿಸೋರೆ ಅಂತ. ರಾಗಿ ಎಲ್ಲ ಇಲ್ಲೇ ಬೆಳೆಯೋದು ನಾವು. ಅಲ್ಲಿ ಆ ಕಡೆ ಸಾರಿಗೆಲ್ಲಿ ತೆಂಗಿನ ಮರ, ಅಲ್ಲೂ ಮಾವಿನ ಮರ, ಅಲ್ಲೂ ರಾಗಿ ಎಲ್ಲ ಹಾಕ್ತೀವಿ. ಇಲ್ಲೂ ಹಾಕ್ತೀವಿ, ಅಲ್ಲೂ ಹಾಕ್ತೀವಿ, ಎರಡು ಕಡೆನೂ ಹಾಕ್ತೀವಿ. ನೋಡಿ, ಇನ್ನು ಒಳಗಡೆಗೆ ಹೋಗಿ ತೋರಿಸ್ತೀನಿ ರೀ. ಬೇವೂರು ಬೆಟ್ಟ ನಮ್ಗೆ ಇಲ್ಲಿ ಕಾಣುತ್ತೆ. ನಾವು ಊರ ಹಬ್ಬ ಮಾಡ್ತೀವಲ್ಲ, ಆಯುಧ ಪೂಜೆ ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ. ಈ ಬೇವೂರು ಬೆಟ್ಟದ ಹಬ್ಬನೇ ನಾವು ಮಾಡೋದು. ಅವಾಗ ಒಂದಿನ ಮಾರನೆಗೆ ನಮ್ಮ ರಿಲೇಷನ್ ಫುಲ್ಲು ಎಲ್ಲರಿಗೂ ಹೇಳ್ತೀವಿ, ಮರಿ ಹೊಡಿತೀವಿ. ನೋಡಿ ಎಲ್ಲ ಉತ್ಸವ್ರೆ. ಮನೆಯಿಂದ ಸಾರಿಗೆ ಐತೆ, ಅಲ್ಲೂ ರಾಗಿ ಎಲ್ಲ ಹಾಕ್ತೀವಿ, ಇಲ್ಲೂ ಹಾಕ್ತೀವಿ. ನೋಡಿ, ಇಲ್ಲಿಂದ ಅಲ್ಲಿವರೆಗೂ ನಮ್ಮದೇ. ಇದು ನಮ್ಮದೆಯಾ ಅಂತ ಹೇಳೋಕ್ಕಾಗಲ್ಲ. ಇದು ನಮ್ಮದು. ಇದು ಮಾಮೂಲಿ ಅಣ್ಣ ತಂಬಿರು ಇಡ್ತಾರಲ್ಲ, ಅವ್ರವ್ರಿಗೆ ಪಾಲು. ಇವರು ಅಲ್ಲಿ ಎಳ್ಳೀರು ಕೀಳ್ತಾವ್ರೆ. ಊರಿಗೆ ಬಂದ್ರೆ ಒಂಥರ ಮಳೆ ಬಂದು ಚೆನ್ನಾಗೈತೆ. ಎಳ್ಳೀರು ಕುಡ್ಕೊಂಡು ಕಾಯೆಲ್ಲ ಈಸ್ಕೊಂಡು ಹೋಗ್ಬೇಕು. ಇವಾಗ ಜಾವಳೆ ಇಟ್ಟಕ್ತಾ ಇಲ್ಲ ಅವ್ರಿಗೆ. ನಮ್ದೆಲ್ಲ ಮರ ಐಟು ಆಂಟಿ ಜಾವಳೆ ಚಿಕ್ಕದು ಕೊಟ್ಟವ್ರೆ, ಇಟ್ಟಕ್ತಾ ಇಲ್ಲ ಅನಿಸುತ್ತೆ, ಅದಕ್ಕೆ ಹುಡ್ಕ್ತಾವ್ರೆ. ಇನ್ನೂ ಬಾಳೆಗೊನೆ ಬಿಟ್ಟಿಲ್ಲ, ಬಿಡುತ್ತಿನ್ನೇನು. ಯಾಕೆ ಎಟ್ಟೋಗ್ತಾ ಇಲ್ವಾ ಚಿಕ್ಕ ಅಂತೆ, ಇಟ್ಟಕ್ತಾ ಇಲ್ಲಂತೆ. ಅಲ್ಲೆಲ್ಲರೂ ಮಡಗಿರ್ಬೋದು ನೋಡಿ ಜಾವಳಿನ. ಇದೆಲ್ಲ ಇವಾಗ ಹಾಕಿರೋದು ನಾವು. ಇವ್ರ ಮಾಮೂರ ಮನೆ ಅಂತಂದು ಅದು ಬೊಮ್ಮಕ್ಕನಹಳ್ಳಿಲಿ, ಅಲ್ಲಿಂದ ಇದು ಸುಮಾರು ತೆಂಗಿನ ಸಸಿಗಳು ತಗೊಬಂದಿದ್ವಿ ಇಲ್ಲಿಗೆ. ಮತ್ತು ಅಲ್ಲಿ ಸಾರಿಗೆಗೆ ನೆಟ್ಟಿದ್ದೀವಿ. ಇಲ್ಲಿ ಹೂವಿನ ಗಿಡ ಮತ್ತೆ ಹಾಕೊಂಡಿರೋದು. ಆವಾಗ ಇನ್ನೂ ಚೆನ್ನಾಗಿತ್ತು, ಇವಾಗೆಲ್ಲ ಹೋಗ್ಬಿಟ್ಟೈತೆ. ಇಷ್ಟು ಹೈಟ್ ಐತೆ. ಈ ಜಾವಳಿ ಎಲ್ಲಿ ಸಾಗುತ್ತೆ ಇಲ್ಲೇ. ಎಳ್ಳೀರು ಕುಡಿಯೋಣ ಅಂತ ಬಂದರೆ ಈ ಜಾವಳಿ ಇಟ್ಟುತ್ತಾ ಇಲ್ಲ. ಮತ್ತೆ ಇನ್ನು ಹೂವಿನ ಗಿಡ ಎಲ್ಲ ಹೋಗ್ಬಿಟ್ಟೈತೆ. ಒಂದು 4-5 ಕೆಜಿ ಸಿಕ್ಕೋದು ಅರ್ಶಿನ. ಇದು ನಿಂಬೆಹಣ್ಣು, ಕಿರಳಿಕಾಯಿ 4-5 ಕೆಜಿ ಸಿಕ್ಕೋದು ಅವಾಗ. ಇವಾಗ ಕಾಯಿ ಬಿದ್ದಾಯ್ತೊಂದು. ಎತ್ಕೊಂಡು ಹೋಗೋಣ. ಇಲ್ಲೆಲ್ಲ ಉತ್ಸವ್ರೆ. ಅಲ್ಲಿವರೆಗೂ ನಮ್ಮದೇ ಸೀಮೆಯಲ್ಲಿರೋ ಕಡೆ. ಇದು ಬೇರೆಯವ್ರದ್ದು, ಇದು ನಮ್ಮದು. ಈ ಲೈನು ಮತ್ತು ಇಲ್ಲಿಂದ ಅಲ್ಲಿವರೆಗೂ ಗಣೇಶನ ಗುಡಿವರೆಗೂ ನಮ್ಮದೇ. ಅವ್ರ ಗೌಡ್ರು ಮರ ಹುಡುಕ್ತಾವ್ರೆ. ಯಾವ ಸಾಕೈತಲ್ವ ನಮ್ಮ ಪಪ್ಪ. ಅಲ್ಲೋಡು, ಅಲ್ಲಿ ಹುಡಿಕೊಂಡು ಹೋಗ್ತಾವ್ರೆ. ಈ ಮರದಲ್ಲಿ ಇನ್ನೂ ಇಲ್ಲ. ತರಲಾ? ಅಲ್ಲಿದೆಯಂತೆ, ಅಲ್ಲಿಗೆ ಹೋಗೋಣ ಇರಿ. ಇತ್ತು ಒಂದು 3 ಸಿಕ್ಕಿದ್ದು. ಸಗದಾಗಿದೆ.
ಕಾಯಬೇಕಿತ್ತು. ಇವರೇ ಕೀಳ್ತಾವ್ರೆ. ನಾಲ್ಕು ಕಾಯಿ, 3 ಎಳ್ನೀರು ಕುಡ್ದು ಕಾಯಬೇಕಿತ್ತು. ಆ್ಯಕ್ಚುಲಿ ಮೊನ್ನೆನೇ ಬರಬೇಕಿತ್ತು ವರಮಹಾಲಕ್ಷ್ಮಿ ಕಾಯಿ ತಗೊಂಡು ಹೋಗೋಕ್ಕೆ. ಕೆಲಸ ಇತ್ತು ಅಂತ ಬರೋಕ್ಕಾಗಲಿಲ್ಲ. ಇರೋ ಕಾಯಿಲೆ ಅಡ್ಜಸ್ಟ್ ಮಾಡಿದ್ವಿ. ಈಗ ಕಾಯಿ ತಗೊಂಡು ಹೋಗ್ಬೇಕು. ಇವ್ರು ಯಾವುದೂ ಮರ ಬಿಡ್ತಾಯಿಲ್ಲ. ಅಂದರೆ ನಮ್ಮದೇ ಮರ. ಇವಾಗೆಲ್ಲ ಅಂದರೆ ಇವಾಗ ಪರವಾಗಿಲ್ಲ. ಈಗ ಒಂದು 2 ಮಂತ್ಸ್ ಬ್ಯಾಕಲ್ಲೇ ಕಾಯಿ ರೇಟ್ ತುಂಬ ಜಾಸ್ತಿ ಆಗಿಬಿಟ್ಟಿದ್ದು. ಬರೀ ಒಂದು ಸಿಂಗಲ್ ಕಾಯಿಗೆ ಇಷ್ಟು ಅಷ್ಟೇ, 60 ರುಪೀಸು. ನಮಗೇನು ಕಾಯಿಗೇನು ಬರ ಇಲ್ಲ. ತೋಟದಲ್ಲಿ ಬೇಜಾನವೇ ನಮ್ಮ ಮಾವ ಕೊಟ್ಟು ಕಳಿಸ್ತಾರೆ. ಆ ಮನೆಗೆ ಎಲ್ಲರಿಗೂ ಏನು ತೊಂದರೆ ಇಲ್ಲ. ಆಗಲೇ ವಾತಾವರಣ ನೋಡಿ ಮಳೆ ಬರೋಂಗಾಗೋಯ್ತು. ಅಲ್ಲೇನೋ ಡಮ್ ಅಂತ ಸೌಂಡ್ ಬಿತ್ತು. ಕಾಯಿ ಬಿದ್ದಿದ್ರೆ ಎತ್ಕೊಂಡು ಹೋಗೋಣ. ಇದಕ್ಕೆ ಫ್ಯಾಕ್ಟ್ರಿ ಕೆಂಪು ಗೊದ್ದಗಳಿವು. ನಾನು ಯಾವಾಗ ತೋಟಕ್ಕೆ ಬಂದು ವೀಡಿಯೋ ಮಾಡೋಕ್ಕೆ ಬಂದರೂ ಹಿಂಗೇ ಇರ್ತವೆ ಇವು. ಇಲ್ಲೆಲ್ಲೋ ಒಂದು ಕಾಯಿ ಬಿತ್ತು, ಡಮ್ ಅಂತ ಸೌಂಡ್ ಇತ್ತು. ನೋಡೋಕೆ ಬಂದರೆ ಸಿಗ್ತಾನೆ ಇಲ್ಲ. ಅಲ್ಲಿ ನವಿಲುಗಳು ಹೋಗ್ತಾಯಿದೆ ನೋಡಿ, ಮರಿಗಳವು ನವಿಲುಗಳು. ನಮಗೆ ಅಂತ ಬೋರ್ ಐತೆ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಇಲ್ಲಿ ಪಾಪ ನಾವೆಲ್ಲ ಇಲ್ಲಿ ಕಾಳು ಕಡ್ಡಿನ ಅತ್ತೆ ನಮ್ಮ ಮಾವ ಬೆಳೀತಾರಲ್ಲ, ಈ ನವಿಲು ಬಂದ್ಬಿಟ್ಟು ಈ ಕಾಳು ಕಡ್ಡಿ ಎಲ್ಲನೂ ತಿನ್ಕೊಂಡು ಹೋಗ್ಬಿಡುತ್ತೆ. ಯಾವಾಗಲೂ ಕಾಯೋಕ್ಕಾಗಲ್ಲ ನೋಡಿ. ಇಲ್ಲಿ ತಿರುಗಾಡ್ತೈತೆ ಆ ಕಡೆ ಹೋಯ್ತು. ನಾವು ನಮ್ಮ ಅತ್ತೆಯವರೆಲ್ಲ ಇದು ಏನು ಅವರೆಕಾಳು, ಅಲಸಂದೆ ಕಾಳು, ಎಳ್ಳು ಎಲ್ಲ ಬೆಳೀತಾರೆ. ಕಾಳುಗಳು ನಮ್ಮದೇ ಅಂತಲ್ಲ ಪಾಪ, ಯಾರ್ದು ಹಾಕಿದ್ರೂ ಬಿಡಲ್ಲ ಗೈಸ್. ಈ ನವಿಲೆಲ್ಲ ತಿನ್ಕೊಂಡು ಹೋಗ್ಬಿಡ್ತದೆ ಕಾಳುಗಳನ್ನ ಪಾಪ. ಸಪೋಟ ಮರ ಇದು. ಅಲ್ಲಿ ಹಿಂದೆಗಡೆ ಎಲೆ ಐತೆ, ಎಲೆ ತೋಟ. ನಮ್ದು ಇಲ್ಲಿತ್ತು ಫಸ್ಟು, ಅಲ್ಲಿ ತೋರಿಸ್ದಂಗೆ ಅಲ್ಲಿತ್ತು ನಮ್ಮದು ಎಲೆ ತೋಟ. ಆಮೇಲೆ ಅದೇನೋ ಆಮೇಲೆ ಹೋಗ್ಬಿಡ್ತದು ಎಲೆ ತೋಟ. ಆಮೇಲೆ ನಮ್ಮ ಮಾವ ಬಿಟ್ಬಿಟ್ರು ಬೇಡ ಅಂದ್ಬಿಟ್ಟು. ಈಗ ಬರೀ ನಮ್ಮ ದೊಡ್ಡ ಮಾವರ್ದು ಐತೆ ಅಷ್ಟೆ. ಅಲ್ಲಿ ತೋರಿಸಿದ್ನಲ್ಲ ಅದು ನಮ್ಮ ದೊಡ್ಡ ಮಾವರ್ದು. ನಮ್ಮದು ಇಷ್ಟೇ. ಆಮೇಲೆ ಸಾರಿಗೆನೂ ಐತೆ, ಆ ಕಡೆನೂ ಐತೆ. ಎಲ್ಲೆಲ್ಲ ಐತೆ ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ. ನಾನು ಬರೋದು 2 ತೋಟಕ್ಕೆ. ಇದೊಂದು ತೋಟಕ್ಕೆ ಜಾಸ್ತಿ ಬರ್ತೀನಿ. ಅದುಬಿಟ್ಟು ನಮ್ಮ ಮನೆಯಿಂದ ಒಂದು ಸಾರಿಗೆ ಐತೆ, ಅಲ್ಲೂ ರಾಗಿ ಮತ್ತು ಕಾಳೆಲ್ಲ ಅಲ್ಲೇ ಹಾಕೋದು ನಾವು ಜಾಸ್ತಿ. ಇಲ್ಲಿ ರಾಗಿ ಹೂವು, ಆಮೇಲೆ ಏನಾದರೂ ಸೀಮೆ ಹುಲ್ಲು. ನಮ್ಮದು ಹಸು ಏನಿಲ್ಲ, ನಮ್ಮ ಮಾವ್ರದ್ದು ಆಡ್ಮರಿಗಳೈತೆ ಅಷ್ಟೇ. ಅದೇನಾದ್ರು ಹಬ್ಬಕ್ಕೆಲ್ಲ ನಾವೇ ಹೊಡ್ಕೊತೀವಿ. ಜವಳಿ ಬೇಕಂತೆ. ಈ ಥರ ಬ್ಯಾಗು. ನವಿಲು ಕೂಗ್ತೈತೆ ಆ ಕಡೆ. ಕಾಯಿ ಸಿಕ್ತು ಒಂದು 5-6. ಮನೇಲಿ ಸ್ವಲ್ಪ ಐತೆ. ನಾನು ಜವಳೆ ಮತ್ತು ಮಚ್ಚಿಟ್ಕೊಂಡು ಹೋಗ್ತಾಯಿದ್ದೀನಿ. ಅವರು ಅಲ್ಲೇ ಕಾಯಿ ಹಿಡ್ಕೊಂಡು ಹೋಗ್ತಾಯಿದ್ದಾನೆ. ತೊಗೊಂಡು ಹೋಗ್ಬೇಕು. ಮಳೆ ಬರಂಗೆ ಸಖತ್ತಾಗೈತೆ ವೆದರ್. ಹೋಗೋಣ ಬನ್ನಿ. ಎಲ್ಲ ಡೈರಿಗಳಿಗೆ ಹಾಲಕ್ಕೆ ತೊಗೊಬಂದು ಹಾಲು ಹಾಕ್ತಾ ಅವ್ರೆ. ನಾವು ಕಾಯಿ 2 ಕಾಯಿ ಹಿಡ್ಕೊಂಡು ಹೋಗ್ತಾ ಇದ್ದೀನಿ.